ಈಗೇನು ಆಫೀಸ್ನಲ್ಲಿ ತಲೆ ಹೋಗೋಂಥ ಕೆಲಸ ಏನಿಲ್ವಲ್ಲ? ನನ್ನ ಪೋಸ್ಟೇ ಅಂಥದ್ದಲ್ಲಪ್ಪ. ನಾನು ಇಲ್ಲದೆ ಹೋದರೂ ನಡೆಯುತ್ತೆ. ಅದಕ್ಕೆ ನೀವು ನನ್ನ ಇಗ್ನೋರ್ ಮಾಡ್ತಿದ್ದೀರಾ ಅನ್ಸುತ್ತೆ. ಇಟ್ಸ್ ಓಕೆ ಅಪ್ಪ. ಏನೋ ನೋಡ್ತಿದ್ದೀರಾ ಅನ್ಸುತ್ತೆ. ಅದು ಏನು ಸ್ಪೆಷಲ್ ಏನಿಲ್ಲ, ಜಸ್ಟ್ ಆಫೀಸ್ ಅಕೌಂಟ್ಸ್ ಅಷ್ಟೇ. ಅದು ನಾನು ನೋಡಿದ್ರೆ ಏನಾಗುತ್ತೆ? ಹೇಳಿದಲ್ಲ, ಅಕೌಂಟ್ಸ್ ಅದು ನಿನಗೆ ಅಷ್ಟು ಅರ್ಥ ಆಗಲ್ಲ ಅಮ್ಲ. ಅರ್ಥ ಆಗಲಿಲ್ಲ ಅಂದರೆ ಕಲ್ತ್ಕೋತೀನಿ ಮೂರ್ತಿ ಅಂಕಲ್. ನೀನು ಕಲಿಯೋ ಉತ್ಸಾಹನ ನೋಡಿ ನಮಗೂ ತುಂಬ ಖುಷಿ ಆಗ್ತಾ ಇದೆ. ಆದರೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಮೂರ್ತಿಗೆ ಯಾರ ಅವಶ್ಯಕತೆಯೂ ಇಲ್ಲ ಅನಿಸುತ್ತೆ. ತುಂಬ ವರ್ಷಗಳಿಂದ ಮೂರ್ತಿನೇ ಅದನ್ನು ಹ್ಯಾಂಡಲ್ ಮಾಡ್ತಾ ಇರೋದು. ಒಂದು ಸಲ ಕೂಡ ಒಂದು ಪೈಸೆನೂ ಆಚೆ ಈಚೆ ಆಗದಿರೋ ಹಾಗೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಹೋ, ಹಾಗಿದ್ರೆ ಇಲ್ಲೂ ನನ್ನ ನೆಸೆಸಿಟಿ ಇಲ್ಲ. ಅಮ್ಲ ಅದು ಹಾಗಲ್ಲ. ಧರ್ಮ ಹೇಳಿದಾಗೆ ನಿನಗೀಗ ಮೈಗೆ ಹುಷಾರಿಲ್ವಲ್ಲ, ಯಾಕೆ ಸುಮ್ಮನೆ ಇಂಥ ಸಂದರ್ಭದಲ್ಲಿ ಸ್ಟ್ರೆಸ್ ತಗೊಳ್ಳೋದು ಅಂತಷ್ಟೇ. ನೀನು ಚೆನ್ನಾಗಿ ರೆಸ್ಟ್ ಮಾಡು, ಎಲ್ಲ ಸರಿ ಹೋದ್ಮೇಲೆ ಬರೀವಂತೆ. ಓಹೋ, ನನ್ನನ್ನು ಇದರಿಂದನೂ ದೂರ ಇಡೋ ಪ್ಲ್ಯಾನ್ ಮಾಡ್ತಿದ್ಯಾ ಮೂರ್ತಿ? ಅಮಲ, ನೀನೀಗ ಟ್ಯಾಬ್ಲೆಟ್ಸ್ ತೊಗೊಳ್ಳೋ ಟೈಮ್ ಆಯಿತು. ಬ್ರೇಕ್ಫಾಸ್ಟ್ ಆಯಿತಾ ನಿಂದು? ಇಲ್ಲ ರೀ, ಅವಳು ಇನ್ನೂ ಏನೂ ತಿಂದಿಲ್ಲ. ತಿಂದಿಲ್ಲ? ತಿನ್ನಬೇಕು ಅಲ್ವಾ ಅಮಲ? ಟೈಮ್ ಆಯಿತು ಅಲ್ವಾ? ಇವರೆಲ್ಲ ನಾನು ಹುಚ್ಚಿ ಆಗ್ಬಿಟ್ಟಿದ್ದೀನಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಅಮಲ, ಏನಾದರೂ ತಿನ್ನು. ನಾನು ಎಂಥ ದಡ್ಡಿ, ಅವ್ರು ನನಗೆ ಹೆಲ್ಪ್ ಮಾಡ್ತಿದ್ದಾರೆ ಅನ್ನೋ ಸೂಕ್ಷ್ಮನೇ ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ಈ ಮದುವೆ ವಿಷಯದಲ್ಲಿ ಇಷ್ಟು ದಿನ ಅವ್ರು ಮಾಡಿರೋ ಎಲ್ಲ ಕೆಲಸನೂ ನನಗೆ ಫೇವರ್ ಆಗಿ ಮಾಡಿದ್ದಾರೆ. ನಿನ್ನ ಕನಸಿಗೆ ನಾನು ಸಪೋರ್ಟಿವ್ ಆಗಿ ನಿಲ್ತೀನಿ. ನಿಮ್ಮ ಕಂಪ್ನಿ ಶುರು ಮಾಡೋದಕ್ಕೆ ನಾನು ಫಂಡ್ ಅರೇಂಜ್ ಮಾಡ್ತೀನಿ. ಅಫ್ಕೋರ್ಸ್ ನಾನು ಖಂಡಿತವಾಗ್ಲೂ ನಿನ್ನ ಜೊತೆಗಿರ್ತೀನಿ. ನಿನ್ನ ಕನಸಿಗೆ ನಾನೇ ಶೂರ್. ಬಹುಶಃ ರವಿ ಇದ್ದಿದ್ರು ಇದೇ ಕೆಲಸ ಮಾಡ್ತಿದ್ದ ಅನ್ಸುತ್ತೆ. ಯಾವಾಗಲೂ ನಾನಿದ್ದೀನಿ ಅಂತ ಹೇಳ್ತಿದ್ದ. ಈಗ ರಾಜ್ ನನ್ನ ಕಷ್ಟಕ್ಕೆ ಜೊತೆ ಆದ್ರು. ನಾನು ಮೊದಲು ರಾಜ್ನ ಮೀಟ್ ಆಗಬೇಕು, ಅವ್ರ ಹತ್ರ ಮಾತಾಡಬೇಕು.
ಹೊರಟಾಗಿ ನಡ್ಕೊಂಡಿದ್ದಕ್ಕೆ ಕ್ಷಮೆ ಕೇಳಬೇಕು. ಮೊದಲ ಕೆಲಸ ಮಾಡ್ತೀನಿ. ಅಮ್ಮ, ಇನ್ನೂ ಅಲ್ಲೇ ಇದೆಯಾ? ಅಪ್ಪ ಹೇಳಿದ್ ಕೇಳಿಸ್ಲಿಲ್ವಾ? ಬಂದೆ ಅಮ್ಮು. ಹಸುವಾಗ್ತಿದೆ, ಬೇಗ ಬಡಿಸು. ಒಂದು ನಿಮಿಷ. ಅಮ್ಮ, ನಾನು ಯಾವತ್ತಾದ್ರೂ ಅಪ್ಪನ ಮಾತು ಮೀರಿದ್ದೀನಾ? ಇಲ್ಲಮ್ಮ. ಇದೇನಿದು ಇಷ್ಟೇ ಬಡಿಸ್ತಿದ್ಯಾ? ಕೊಡಿಲಿ. ಅಮ್ಮು, ನಿಧಾನವಾಗ್ತೀನಮ್ಮ. ಸಾರಿ ಅಮ್ಮ, ಅಪ್ಪ ಹೇಗೆ ತಿನ್ಬೇಕು ಅಂತ ಹೇಳಿರ್ಲಿಲ್ವಲ್ಲ, ಅದಕ್ಕೆ ಈಗ ನಿಧಾನವಾಗಿ ತಿಂತೀನಿ. ಯಾಕಮಲ ಹೀಗೆ ಮಾಡ್ತಾ ಇದೀಯಾ? ಅಪ್ಪ, ನೀವೇ ತಾನೇ ಏನಾದರೂ ತಿನ್ನ ಕೇಳಿದ್ರಿ, ತಿಂತಾ ಇದ್ದೀನಿ. ಅಲ್ಲ, ಏನೀಗ ಟ್ಯಾಬ್ಲೆಟ್ ತಗೋಬೇಕಾ? ಅಮ್ಮ, ಹೋಗಿ ಟ್ಯಾಬ್ಲೆಟ್ ತಗೊಂಬ. ಅಮ್ಮ, ಮೊದಲು ಊಟ ಮುಗಿಸಮ್ಮ, ಆಮೇಲೆ ಟ್ಯಾಬ್ಲೆಟ್ ತಗೊಳ್ಳುವಂತೆ. ಬೇಗ ಹೋಗಿ ತಗೊಂಬ. ನಾನು ಈಗಲೇ ಟ್ಯಾಬ್ಲೆಟ್ ತಗೋಬೇಕು. ಸರಿ ಅಮ್ಮ. ಇನ್ನೇನು ಮಾಡಲಿ ಅಪ್ಪ? ನೀವೆಲ್ಲ ಏನು ಹೇಳ್ತೀರೋ ಅದನ್ನು ಕೇಳ್ಕೊಂಡಿರೋದಕ್ಕೆ ತಾನೇ ನಾನಿರೋದು. ಈ ಕೀಳಿ ಕೊಡೆ ಗೊಂಬೆ ಇರುತ್ತಲ್ಲ, ಸೇಮ್ ಅದೇ ಥರ ಚಿಕ್ಕ ವಯಸ್ಸಿಂದನೂ ಹೀಗೆ. ನನ್ನ ಮೇಲೆ ನಿಮ್ಗೆ ನಂಬಿಕೆನೇ ಇಲ್ಲ, ಅದಕ್ಕೆ ನಂಗೆ ಯಾವ ರೆಸ್ಪಾನ್ಸಿಬಿಲಿಟಿನೂ ಕೊಡೋದಿಲ್ಲ. ಒಟ್ನಲ್ಲಿ ಈ ಮನೇಲಿ ನಾನು ಬದುಕಿದ್ರು ಸತ್ತಿರೋ ಥರ ಇರಬೇಕು ಅಲ್ವಾ? ಅಳಿಬೇಡ ಅಮ್ಮು, ಅಳಿಬೇಡ ಕಂದ. ನೋಡು, ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ತಾನೇ ನಾನಿನ್ನ ಇಷ್ಟೊಂದು ಮುದ್ದಾಗಿ ಸಾಕ್ತಾ ಇರೋದು. ಪ್ರೀತಿನ ಅಮ್ಮ? ಈ ರೀತಿ ಕಟ್ಟಾಕದ್ನ ಪ್ರೀತಿ ಅಂತಾರ? ಆದ್ರೆ ನನಗೆ ಪ್ರೀತಿಯಿಂದ ಉಸಿರಾಡಕ್ಕೂ ಆಗ್ತಿಲ್ಲ. ಒಮ್ಮೊಮ್ಮೆ ಇದೆಲ್ಲ ನಾಶ ಮಾಡಬೇಕು ಅನ್ಸುತ್ತೆ. ಕಮಲ, ಹಾಗೆಲ್ಲ ಕೆಟ್ಟದಾಗ ಮಾತಾಡಬಾರ್ದು. ಓ, ಹೌದಾ ಮೂರ್ತಿ ಅಂಕಲ್? ಇನ್ಮೇಲೆ ಹೀಗೆಲ್ಲ ಮಾತಾಡೋದಿಲ್ಲ, ಸರಿನಾ? ಈಗ ಊಟ ಮಾಡ್ತೀನಿ, ಓಕೆ ಅಲ್ವಾ? ಅಪ್ಪ, ನೀವ್ಯಾಕೆ ಸುಮ್ಮನಾದ್ರಿ? ನೀವು ಡಲ್ಲಾಗಿರಬಾರ್ದು. ನಾನೇನು ಮಾಡಬೇಕು ಅಂತ ಹೇಳಿ. ಈಗೇನು, ನಾನು ರೆಸ್ಟ್ ಮಾಡಬೇಕಾ? ಅಷ್ಟೇ ತಾನೆ, ನಾನು ಮಲಗ್ತೀನಿ ಬಿಡಿ. ಅಮ್ಮ, ಕರೆಕ್ಟಾಗಿ ನನಗೆ ಊಟದ ಟೈಮ್ಗೆ ಎಬ್ಬರಿಸ್ಬಿಡು, ಮತ್ತೆ ಬಂದು ಊಟ ಮಾಡ್ತೀನಿ, ಸರಿನಾ? ಈ ನನ್ನ ಮಗನ ನನ್ನ ಕೈಯಿಂದ ಹುಡ್ಕೋಕ್ಕಾಗಲ್ಲ ಕಣಪ್ಪ. ಹಿಂಗೆ ಬಾಳೆ ಬೆಳೆಸಿದ್ರೆ ಆಗಲ್ಲ, ಬುದ್ಧಿ ಬೆಳೆಸ್ಬೇಕು. ಹೇಳ್ಸು ಪೂಜಾನ. ಹಲೋ, ಅವಾಗಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಯಾಕಪ್ಪ ಕಾಲ್ ರಿಸೀವ್ ಮಾಡಿಲ್ಲ? ಅಯ್ಯೋ, ಈಗ ರಿಸೀವ್ ಮಾಡಿದ್ನಲ್ಲ ಮಗಳೇ, ತುಂಬ ಟೆನ್ಷನಲ್ಲಿದ್ದೀನಿ. ಹೇಳು. ನಾನು ಟೆನ್ಷನ್ ಅಲ್ಲಿ ಕಾಲ್ ಮಾಡಿದಪ್ಪ. ನನ್ ಬರೋಷ್ಟ್ರಲ್ಲಿ ನೀವ್ ಯಾರು ಇರ್ಲೇ ಇಲ್ಲ ಅಲ್ಲಿ.
ಕಣ್ಣಲ್ಲಿ ಪುರುಷಿ ಭಾವನೂ ಕಾಣಿಸ್ತಿಲ್ಲ ಅಂತ ಗೊತ್ತಾಯ್ತು. ಅಂದ್ರೆ ಮದ್ವೆ ನಿಂತೋಯ್ತಾ? ಛೇ ಬಿಡ್ತು ಅನ್ನು ಮಗಳೇ, ಅದೇನು ಅಂತ ಮಾತಾಡ್ತೀಯ? ನೋಡ, ಇವತ್ತು ಎಷ್ಟೊತ್ತಾದ್ರೂ ಪುರುಷಿನ ಹುಡುಕ್ತೀನಿ, ಕರ್ಕೊಂಡು ಬಂದೇ ಬರ್ತೀನಿ, ಮದುವೆ ಮಾಡೇ ಮಾಡಿಸ್ತೀನಿ. ಅದ್ಯಾವ ನನ್ನ ಮಗ ತಡಿತಾನೆ ನಾನು ನೋಡ್ತೀನಿ. ಆದ್ರೆ ಅವ್ರೇನು ಸಿಕ್ಕಿಲ್ವಲ್ಲ, ಪುರೋಹಿತರು ಬೇರೆ ಬೇರೆ ಮುಹೂರ್ತ ಇಲ್ಲ ಅಂತ ಹೇಳ್ತಿದ್ರು. ಅದೆಲ್ಲ ಆಚಾರ ಕೇಳೋರ್ಗೆ, ನನ್ನಂತವ್ರಿಗಲ್ಲ. ಒಳ್ಳೆ ರೀತಿಯಿಂದ ಮದುವೆ ಮಾಡಿ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಆಗ್ಲಿಲ್ವಲ್ಲ, ಏನ್ ಮಾಡಕ್ಕಾಗ್ತದೆ? ನೋಡೋ, ಈಗ ಪುರುಷಿ ಯಾವಾಗ ಸಿಗ್ತಾನೋ ಅದೇ ಒಳ್ಳೆ ಮುಹೂರ್ತ, 3 ಗಂಟೆ ಹಾಕ್ಸ್ಬಿಡೋದೆ. ಸರಿಯಪ್ಪ, ಬೇಗ ಬನ್ನಿ. ನೋಡೋ, ಈಗ ನಾನು ಪುರುಷಿನ ಹುಡುಕ್ತಾ ಇದ್ದೀನಿ, ಸಿಕ್ಕಿದ ಕೂಡಲೇ ಆದಷ್ಟು ಬೇಗ ಕರ್ಕ ಬಂದ್ಬಿಡ್ತೇನೆ. ಆಯ್ತಪ್ಪ, ಬನ್ನಿ. ಮಗಳೇ, ಇನ್ನೊಂದು ವಿಷಯ ನೀಟಾಗಿ ಕೇಳಿಸ್ಕೊ. ಆ ಒಟ್ಟಾರದಲ್ಲಿದ್ದಾರಲ್ಲ ಕಿತ್ತೋದನ ಮಕ್ಕಳು, ಅವ್ರ ಮೇಲೆ ಒಂದು ಕಣ್ಣಿಟ್ಟಿರು, ಯಾರು ಸರಿ ಇಲ್ಲ. ನೋಡು ಮಗಳೇ, ಆ ಒಟ್ಟಾರದಲ್ಲಿ ಎಲ್ಲರೂ ಬಂದು ನನ್ನ ಹೆಂಡತಿ ಮಗಳಿಗೆ ಅದು ಇದು ಹೇಳಿ ತಲೆ ಕೆಡಿಸ್ತಾ ಇರೋ ಹಾಗೆ ನೋಡ್ಕೋಬೇಕು. ಇವ್ರ ಬಗ್ಗೆ ನೀನೇನು ಟೆನ್ಷನ್ ತಗೋಬೇಡಪ್ಪ, ನಾನು ಇವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಹಾಗೇನಾದ್ರೂ ಇದ್ರೆ ನಿಂಗೆ ಕಾಲ್ ಮಾಡ್ತೀನಿ, ಆಯ್ತಾ? ಆಯ್ತು ಮಗಳೇ.